ಅದರಂತ ಒಂದು ಯಶಸ್ಸಿನ ಒಂದು ಹಾದಿ ಮುಂದುವರೆದು ಮದ್ದೇರಿ, ದೇವಗಲ್ಲು, ನರಸಾಪುರ, ನಂತರ ಬರ್ತಕ್ಕಂಥ ಚುನಾವಣೆಗಳು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಗೆಲ್ಲಿದ್ದಾವೆ. ಇಲ್ಲಿಂದ ಒಗ್ಗಟ್ಟು ಮತ್ತೆ ಆ ಒಂದು ಯಶಸ್ಸು ಮುಂದೆ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗ್ತದೆ ನಮಗೆಲ್ಲರೂ ಕೂಡ. ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸಹಕಾರ ನೀಡಿದ್ರಿಂದ ಗೆಲುವಾಗಿದೆ. ನಂತರ ಬಂದಂತ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳು ಅಂದ್ರೆ PLD ಬ್ಯಾಂಕ್ ಆಗಿರ್ಬೋದು ಅಥವಾ ತಾಲೂಕ್ ಸೊಸೈಟಿ, ನಮ್ಮ ಬೆಂಗಳೂರು ಸೊಸೈಟಿ, ದಕ್ಷಿಣ ಕಸಬಾ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಗಳಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿ ಗೆಲುವು ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಒಗ್ಗಟ್ಟಿದೆ, ಸಹಮತ ಇದೆ, ದೂರದೃಷ್ಟಿ ಇದೆ. ಇದು ಅಭಿವೃದ್ಧಿ ಆಗಬೇಕು. ಈ ಒಂದು ಏನು ಕ್ಷೇತ್ರ ಈ ಕೆಲವೊಂದು ಸಂದರ್ಭ ಸನ್ನಿವೇಶಗಳಿಗೆ ಒಳಗಾಗಿ ಒಂದು ಅಭಿವೃದ್ಧಿ ಕುಂಠಿತ ಆಗಿದೆ. ಇದನ್ನು ಮುಂದುವರಿಸಿದ್ರೆ ಕಷ್ಟ ಅಂತ ಹೇಳಿ ಎಲ್ಲರೂ ಕೂಡ ಒಂದು ತ್ಯಾಗದ ಮನೋಭಾವದಲ್ಲಿ, ಏನು ಇವತ್ತು ಅನೌನ್ಸ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಮೈತ್ರಿ ಅಭ್ಯರ್ಥಿ ಆದಾಗ ಅದಕ್ಕೆ ಅದನ್ನು ವಾಪಸ್ ಹೋಗುವಂಥದ್ದು, ಈ ವಿಚಾರದಲ್ಲಿ ತ್ಯಾಗದ ಮನೋಭಾವದಿಂದ ನಮ್ಮ ದೂರದೃಷ್ಟಿ ಎಲ್ಲಾನು ಗೆಲುವಾಗಬೇಕು, ಒಳ್ಳೇದಾಗಬೇಕು ಅನ್ನೋ ದೂರದೃಷ್ಟಿಯಿಂದ ಎಲ್ಲರೂ ಕೂಡ ಸಹಮತದಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಅದನ್ನ ಬದಿಗೊತ್ತಿ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ಮುಂದುವರೆದು ಇವತ್ತು ದಿವಸ ಈ ಸೊಸೈಟಿ ಚುನಾವಣೆ ಬಂದಿದ್ದೀವಿ. ಇಲ್ಲಿ ಕಳೆದ ಬಾರಿ ಏನು ಇನಾನಮಸ್ ಮಾಡುವಂಥದ್ದು, ಆ ಸಮಯದಲ್ಲಿ ಒಂದು ಭರವಸೆನೂ ಕೊಟ್ಟಿರ್ತಾರೆ, ಇಲ್ಲ ಈ ಸಾರಿ ಬೇಡ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಇರಲಿಲ್ಲ, ಇದ್ದಂಥವರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನೋದು ಕೂಡ ಸಹಜ. ಎಂಥವ್ರಿಗೂ ನೋವು ಆಗಬೇಕಾದ್ರೆ 2 ಸಾರಿ 3 ಸಾರಿ ಮುಂದಕ್ಕಾಗಿ ಈ ಸಾರಿ ಕೂಡ ಅಲ್ಲಿ ಅವಕಾಶ ಮಾಡಿಕೊಡೋದ್ರೆ ಸಹಜವಾಗಿ ಬೇಜಾರಾಗುತ್ತೆ. ಹಾಗಾಗಿ ಯಾರು ಈ ವಿಚಾರದಲ್ಲಿ ಬೇಸರ ಮಾಡ್ಕೊಳ್ಳೋದು ಬೇಡ. ಎಲ್ರಿಗೂ ಉದ್ದೇಶ ಒಂದೇ ಆಗಿದೆ. ಆ ಉದ್ದೇಶಕ್ಕೆ ಅವೆಲ್ಲರೂ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ, ಹಾಗೆ ಇದು ಯಾರೋ ಒಬ್ಬರು ತೀರ್ಮಾನ ಇಬ್ಬರು ತೀರ್ಮಾನ ಗೊತ್ತಲ್ಲ. ಕಳೆದ ಒಂದು 4-5 ದಿವಸಗಳಿಂದನೂ ಒಂದು ಪಟ್ಟಿ ಮಾಡಿ, ಯಾಕಂದ್ರೆ ಇಲ್ಲಿ ವಿಭಾಗಗಳಿದ್ದಾವೆ, ಸಾಮಾನ್ಯ ಮಹಿಳೆ, SC, OBC, BCM, ಈ ತರ ಎಲ್ಲರೂ ಇರೋದ್ರಿಂದ, ಜೊತೆಗೆ ಮೈತ್ರಿ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಆ ಮೈತ್ರಿಗೆ ನಾವು ಭದ್ರಾಗಬೇಕು. ಹಾಗಿದ್ರೆ ಮಾತ್ರ ನಾವು ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಎದುರು ಮಾಡಿ ಎಷ್ಟು ಬೇಕಾಗಿದ್ರೆ ಎಷ್ಟು ಆಗ ನಮ್ಗೆ ಅವಶ್ಯಕ ಇಲ್ಲ. ನಾವೆಷ್ಟು ಬಲವಾಗಿದ್ದೀವಿ, ನಾವೆಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದ್ರ ಮೇಲೆ ಚುನಾವಣೆ ನಡೀತದೆ. ಹಾಗಾಗಿ ನೀವೆಲ್ಲರೂ ಕೂಡ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿದ್ರು ಕೂಡ ಮನಸ್ಸಿಗೆ ತಿಳ್ಕೊಳ್ಳದೆ ಮುಂದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಎದುರಿಸಿ, ಆ ಚುನಾವಣೆ ಕೂಡ ಮೈತ್ರಿ ಸರ್ಕಾರ ಬರುವಂತದ್ದು ಸಹಜ, ನಿಜ ಕೂಡ. ಇನ್ನು ಕೇವಲ 3 ವರ್ಷ ಇದೆ. ಅಂತ ಸಂದರ್ಭದಲ್ಲಿ ಇವತ್ತೇನು ನಮ್ಮಗಳಲ್ಲಿ ಕೈ ತಪ್ಪಿರ್ತದೆ, ನಮಗೆ ಅವಕಾಶ ತಪ್ಪಿರ್ತದೆ, ಆ ದಿನ ಬರ್ತಕ್ಕಂಥ ದಿನಗಳಲ್ಲಿ ಏನು ನಾಮಿನೇಟ್ ಮೆಂಬರ್ ಇರ್ತವೆ, ಅದರಲ್ಲಿ ಕೂಡಿಸುವಂಥದ್ದು, ಅದನ್ನು ಜೋಡಿಸಿಕೊಂಡು ನಿಮಗೆ ಸೂಕ್ತವಾದ ಸ್ಥಾನಮಾನ ಒಂದು ಗೌರವ ಸಿಗುವಂಥದ್ದು ಮಾಡೋಣ ಅಂತ ಹೇಳ್ತಾ, ಏನು ಇವತ್ತು ಅಂತಿಮವಾಗಿ ನಾವು ಇಲ್ಲಿ ಪಟ್ಟಿ ಮಾಡಿದ್ದೀವಿ. ಈ ಪಟ್ಟಿಗೆ ತಾವೆಲ್ಲರೂ ಕೂಡ ಸಮಾಧಾನ ಕೊಡ್ತೀರಿ, ತಾವು ಗೌರವಿಸ್ತೀರಿ. ನೀವೆಲ್ಲರೂ ಕೂಡ ಸಹಕಾರ ನೀಡಿ ಒಗ್ಗಟ್ಟಾಗಿ ಹೋಗ್ತೀವಿ ಅನ್ನೋ ಒಂದು ಭಾವನೆಯಿಂದ ಒಂದು ಪಟ್ಟಿ ವರದಿ ಮಾಡಿದ್ವಿ. ಅದನ್ನೀಗ ನಮ್ಮ ಹಿರಿಯ ನಾಯಕರು ಪ್ರಕಾಶ್ ಅವರು ಅದ್ರ ಬಗ್ಗೆ ತಿಳಿಸ್ತಾರೆ. ದಯವಿಟ್ಟು ಅದು ಸಹಕಾರ ನೀಡಬೇಕಂತ ಕೂಡ